ಹಲೋ ಮೈ ಡಿಯರ್ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್. ನೆಕ್ಸ್ಟ್ ಏನಂತಂದರೆ ಇಂಗ್ಲೀಷ್ ಎಕ್ಸಾಮ್ ಇರೋದು. ಸೊ ನಾನು ಆಲ್ರೆಡಿ ಎಲ್ಲ ಗ್ರಾಮರ್ ಪಾರ್ಟ್ ಲೈಕ್ ಇಂಡೈರೆಕ್ಟ್ ಸ್ಪೀಚ್ ಇರ್ಬೋದು, ಪ್ಯಾಸಿವ್ ವಾಯ್ಸ್ ಇರ್ಬೋದು, ವರ್ಬ್ಸ್ ಇರ್ಬೋದು, ಪ್ರಪೋಸಿಷನ್ಸ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಇದರೆಲ್ಲ ರಿಲೇಟೆಡ್ ವಿಡಿಯೋ ಹಾಕಿದ್ದೀನಿ. ಲಾಂಗ್ ವಿಡಿಯೋ ರಿಲೇಟೆಡ್ ಲೈಕ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಹಾಕ್ರಿ ಅಂತ ಎಷ್ಟೋ ಸ್ಟೂಡೆಂಟ್ಸ್ ಕೂಡ ರೆಸ್ಪಾನ್ಸ್ ಕೇಳಿದರು. ಸೊ ಹೀಗಾಗಿ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಕೆಲವೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ಸ್ವಲ್ಪ ಇದು ಅನುಕೂಲ ಆಗ್ಬೋದು ಅನ್ನೋ ವಿಚಾರ ಅಷ್ಟೇ. ಜಸ್ಟ್ ಹಾಗೆ ಗ್ಲಾನ್ಸ್ ಮಾಡ್ತಾ ಹೋಗಿ. ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ರೋಮಿಯೋ ಬಿ ಇಮ್ಮೋರ್ಟಲೈಸ್ ಟು ದ ವರ್ಲ್ಡ್. ಇಲ್ಲಿ ಎರಡೇ ಕ್ವಶನ್ಸ್ ಕೇಳೋದು ನಿಮ್ಮದು. ಏನಂತಂದರೆ ರೋಮಿಯೋ ಲವ್ ಟುವರ್ಡ್ಸ್ ಜೂಲಿಯಟ್, ಜೂಲಿಯಟ್ ಲವ್ ಟುವರ್ಡ್ಸ್ ರೋಮಿಯೋ. ಇವು ಎರಡೇ ಕ್ವಶನ್ಸ್ಗಳ ಬಗ್ಗೆ ಗಮನ ಇರಲಿ. ಹೌದಾ? ಹಾಗಿದ್ರೆ ಇಲ್ಲಿ ನೋಡಿ, ಜೂಲಿಯಟ್ ಲವ್ ಇಸ್ ಮೋರ್ ಇಂಟೆನ್ಸ್ ದ್ಯಾನ್ ರೋಮಿಯೋಸ್. ಶಿ ಎಕ್ಸ್ಪೆಕ್ಟ್ಸ್ ರೋಮಿಯೋ ಟು ಬಿ ಸ್ಟಾರ್ ಇನ್ ದ ಬ್ರೈಟ್ ಸ್ಕೈ ಆಫ್ಟರ್ ಹಿಸ್ ಡೆತ್. She wants to make him immortal after his death by expecting Romeo to shine as a star in the night. She wants to immortalize Romeo as to shine like a star in the night sky. She imagines her beloved Romeo to be shine as a star in the sky, cut into small glitters. Then they'll all together shine and make the sky brighter and more beautiful than the day. ಸಿಂಪಲ್ ಆಗಿ ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಎರಡನೇ ಕೂಡ ಕೀವರ್ಡ್ಸ್ಗಳ ಬಗ್ಗೆ ನೆನಪಿರಲಿ. ಇಲ್ಲಿ ನೈಟ್ ಅನ್ನು ಬರ್ಬೋದು. ಹೌದಾ? ಅದ್ರ ಜೊತೆಗೆ ಡೇ ಅಟ್ ನೈಟ್ ನೋಡಿ, ಇವೆಲ್ಲ ಕೂಡ ಈ ಕೀವರ್ಡ್ಸ್ಗಳು. ಇದು ಕೂಡ ತಮಗೆ ಗೊತ್ತಿರಲಿ ಅನ್ನೋ ವಿಚಾರ ಅಷ್ಟೇ. ಓಕೆ, ನ್ಯೂಸ್ ನೋ ಅಂದರೆ ಯಾರು, ರೇವನ್ಸ್ ಬ್ಯಾಕ್, ಇವೆಲ್ಲ ಒಂದೊಂದು 4 ಮಾರ್ಕ್ಸ್ 3 ಮಾರ್ಕ್ಸ್ನ ಬರೀತಿರ್ತೇವಲ್ಲ, ಇದರೆಲ್ಲ ಹೈಲೈಟ್ ಮಾಡಬೇಕಾಗತ್ತೆ ನಾವು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ವೈ ಡಿಡ್ ದ ಅಥಾರಿಟೀಸ್ ಫೇಲ್ ಟು ಕ್ಯಾರಿ ಔಟ್ ಡೆತ್ ಸೆಂಟೆನ್ಸ್ ಗಿವನ್ ಟು ದ ಕ್ರಿಮಿನಲ್ ಇನ್ 2 years? ಓಕೆ, ನಾನು ಓದೋಕ್ಕಿಂತ ನಿಮಗೇನೆ ಒಂದು 10 ಸೆಕೆಂಡ್ಸನ್ನು ಪಾಸ್ ಮಾಡ್ತೀನಿ. ಸೊ ಸ್ವಲ್ಪ ಗ್ಲ್ಯಾನ್ಸ್ ಮಾಡ್ತಾ ಹೋಗಿ, ಯಾಕಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಇನ್ನೂ ಸಮಯ ಹೋಗುತ್ತೆ. ಈಗ ಸಮಯದ ಅಭಾವ ತುಂಬ ಕಡಿಮೆ. ಎಷ್ಟು ಸಾಧ್ಯತೆ ಇಲ್ಲ ಅಷ್ಟು ನಿಮ್ಮದು ಓದುವ ವೇಗ ಸ್ಪೀಡ್ ಇರಬೇಕು. ಅದು ಭಾಳ ಅನುಕೂಲ ಆಗುತ್ತೆ ನಿಮ್ಗೆ ಅನ್ನೋ ವಿಚಾರ. ನೇಬರಿಂಗ್ ಕಂಟ್ರೀಸ್ ಯಾವುದು ಅಂತಂದರೆ ಫ್ರಾನ್ಸ್, ಇಟಲಿ ಕೂಡ ಬರಿಬೇಕಾಗತ್ತೆ, ಗೊತ್ತಿರಲಿ. ನೆಕ್ಸ್ಟ್ 4th ಕ್ವಶನ್ ನೋಡಿ, ಹೇಗೆಲ್ಲ ಬರ್ಬೋದು. ವೈ ವಾಸ್ ಕ್ರಿಮಿನಲ್ ರಿಲಕ್ಟೆಂಟ್? ರಿಲಕ್ಟೆಂಟ್ ಅಂತ ಅನ್ವಿಲ್ಲಿಂಗ್. ನೆನಪಿರಲಿ, ಈ ಮೀನಿಂಗ್ ಗೊತ್ತಿರಬೇಕು ನಿಮಗೆ. ಏನೋ ಕೇಳಿದಾರಲ್ಲ, ಇದೇನು ಗೊತ್ತಾಗಬಾರ್ದು. ಅನ್ವಿಲ್ಲಿಂಗ್, ನಾಟ್ ಇಂಟ್ರೆಸ್ಟೆಡ್ ಟು ಗೋ ಔಟ್ ಆಫ್ ದ ಪ್ರಿಸನ್ ಇನ್ ದ ಲೆಸನ್ 2 years. ಹೌದಾ? ಯಾಕೆ ಹೋಗೋಕ್ಕೆ ಇಷ್ಟ ಆಗಲಿಲ್ಲ ಅನ್ನೋ ವಿಚಾರ. ಯಾಕೆಂದರೆ ಆಗಿನ ಸಂದರ್ಭದಲ್ಲಿ ಹಿಸ್ ನೇಮ್ ವಾಸ್ ರೂನ್ಡ್ ಬೈ ದ ಪನಿಷ್ಮೆಂಟ್. ಆ ಪನಿಷ್ಮೆಂಟ್ ಕೊಟ್ಟಿರೋ ಇಂದ ಏನಾಗುತ್ತಂದರೆ ಅವನ ಸಂಪೂರ್ಣವಾಗಿ ಹೆಸರು ಕೂಡ ಹಾಳಾಗಿ ಬರುತ್ತೆ. ಹೀಗಾಗಿ ನಾ ಏನಾದರೂ ಹೊರಗೆ ಹೋದೆ ಅಂತಂದರೆ ದ ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್, ನೋ ಒನ್ ವುಡ್ ಗಿವ್ ಹಿಮ್ ಅ ವರ್ಕ್, ಸೊ ಹಿ ವಿಶ್ ಟು ಬಿ ಇನ್ ದ ಪ್ರಿಸನ್ ಬಿಕಾಸ್ ಆಫ್ ಫ್ರೀ ಫುಡ್ ಅವೈಲೇಬಲ್ ಆ್ಯಂಡ್ ಹಿಸ್ ಇನ್ಹೆರೆಂಟ್ ಲೇಜಿನೆಸ್. ಈ ರೀತಿ ಬರೆದ್ರೆ ಆಯಿತು. ದಿಸ್ ಇಸ್ ವಾಟ್. ನೆಕ್ಸ್ಟು 5th ಕ್ವಶನ್ ನೋಡಿ, ಹೌ ಶುಡ್ ಪೇರೆಂಟ್ಸ್ ರೈಸ್ ದೇರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಚಿಲ್ಡ್ರನ್ ಅಂತ ಕೇಳ್ಬೋದು. ಅಥವಾ ವಾಟ್ ಅಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್ ಟುವರ್ಡ್ಸ್ ದೇರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಪೋಯಮ್ ಚಿಲ್ಡ್ರನ್. ಇದು ಕೂಡ ಗ್ಲಾನ್ಸ್ ಇರಲಿ. ಈ ರೀತಿ ನಾವು ಬರೀಬೇಕಾಗತ್ತೆ. ಇದು ಕೆಲವೊಂದು ಸಂದರ್ಭದಲ್ಲಿ 3 ಮಾರ್ಕ್ಸು ಬರ್ಬೋದು, ಕೆಲವೊಂದು ಸಂದರ್ಭದಲ್ಲಿ 4 ಮಾರ್ಕ್ಸು ಬರ್ಬೋದು. ಹಾಗೆ ಒಂದು ಸ್ವಲ್ಪ ಪಾಯಿಂಟ್ಸ್ಗಳ ಗಮನ ಇರಲಿ ಅನ್ನೋ ವಿಚಾರ ಅಷ್ಟೇ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಆನ್ ಚಿಲ್ಡ್ರನ್ ರೆಫರ್ಸ್ ಟು ಚಿಲ್ಡ್ರನ್ ಆಸ್ ಆರೋಸ್, ಪೇರೆಂಟ್ಸ್ ಆಸ್ ಬಾಸ್. ಈ ರೀತಿ ಕೊಟ್ಟಾಗ ನಾವು ಏನು ಬರೀಬೇಕು ಅನ್ನೋದು ಕೂಡ ಗೊತ್ತಿರಲಿ. ಕೆಲವು ಸಂದರ್ಭದಲ್ಲಿ ಬೋ ಅಂದರೆ ಯಾರು, ಆರೋಸ್ ಅಂದರೆ ಯಾರು, ಇವು ಕೂಡ ಗೊತ್ತಿರಲಿ. ಇದು ಬಹಳ ಸಲ ಕೇಳಿರ್ತಾರೆ. ವೈ ಡಸ್ ದ ಪ್ರೋಪೆಟ್ ಕ್ಯಾಟಗರಿಕಲಿ ಸ್ಟೇಟ್ ಯುವರ್ ಚಿಲ್ಡ್ರನ್ ನಾಟ್ ಚಿಲ್ಡ್ರನ್? 4 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ ಇದು. ಬಹಳನೇ ಇಂಪಾರ್ಟೆಂಟ್ ಗೊತ್ತಿರಲಿ. ಹೌದಾ?
ಅದಕ್ಕಾಗಿ ಎಷ್ಟು ಏನು ಬೇಕಲ್ಲ ಅದನ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ, ಪ್ರಯತ್ನ ಪಡ್ತಾ ಇರ್ತೀವಿ. ಬಾಸ್ ಅಂತಂದರೆ ಪೇರೆಂಟ್, ಆರೋಸ್ ಅಂದರೆ ಚಿಲ್ಡ್ರನ್. ಗೊತ್ತಿರಲಿ, ಒಂದು ಮೆಟಾಫರಿಕಲ್ ಮೀನಿಂಗ್ ಕೂಡ ಕೊಟ್ಟಿದ್ದೇನೆ. ಬೋ ಸ್ಟ್ಯಾಂಡ್ಸ್ ಫಾರ್ ವಾಟ್? ಪೇರೆಂಟ್ಸ್. ಆರೋ ಸ್ಟ್ಯಾಂಡ್ಸ್ ಫಾರ್ ವಾಟ್? ಚಿಲ್ಡ್ರನ್. ಈ ರೀತಿ. ದಿಸ್ ಈಸ್ ಕ್ಯಾರಿಂಗ್ 4 ಮಾರ್ಕ್ಸ್, ಸಮ್ಟೈಮ್ಸ್ 3 ಮಾರ್ಕ್ಸ್ ಕೂಡ ಬರುತ್ತೆ. ಇದು ಕೂಡ ನಿಮಗೆ ಗಮನಕ್ಕಿರಬೇಕು. ಸುಮ್ಮನೆ ಏನೋ ಬರೆಯೋದಿಲ್ಲ, ಎಷ್ಟು ಅಕ್ಯುರೇಟ್ ಪಾಯಿಂಟ್ ಇರುತ್ತಲ್ವ ಅದನ್ನು ನಾವು ಕ್ಯಾರಿ ಮಾಡಬೇಕಾಗತ್ತೆ. ಶಾಲ್ ವಿ ಗೋ ನೆಕ್ಸ್ಟ್? ಓಕೆ. ರೈಟ್ ಎ ನೋಟ್ ಆನ್ ನವಧಾನ ಫಾರ್ಮ್ ಅಥವಾ ಎಕ್ಸ್ಪ್ಲೇನ್ ವಂದನಾ ಶಿವ ಎಫರ್ಟ್ಸ್ ಟು ಕನ್ಸರ್ವ್ ಬಯೋಡೈವರ್ಸಿಟಿ ಇನ್ ದ ನವಧಾನ್ಯ ಫಾರ್ಮ್. ಇದು ಬಂದಾಗ ನಮ್ಮ ಆನ್ಸರ್ ಏನಿರಬೇಕು? ಸುಮ್ಮನೆ ಎಲ್ಲ ಬರೋಕ್ಕಿಂತ ಏನು ಪಾಯಿಂಟ್ಸ್ ಇದಾವಲ್ಲ ಅವನ್ನಷ್ಟೇ ಗ್ಯಾದರ್ ಮಾಡಿ, ಅದೇ ಗ್ಯಾದರ್ ಮಾಡಿ ಇಂಪ್ರೆಷನ್ ಮಾಡಬೇಕು ವ್ಯಾಲ್ಯೂಟರ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇಯರ್. ಆಮೇಲೆ ಇದೊಂದು ಬಹಳ ಕೇಳ್ತಿರ್ತಾರೆ, ಗೊತ್ತಿರಲಿ. ವಾಟ್ ಇಸ್ ದ ಕನ್ಸೆಪ್ಟ್ ಆಫ್ ಅರ್ತ್ ಕನ್ವರ್ಸಿಟಿ ಕನ್ವೆ? ಏನಿದೆ ಅದು ಕೂಡ ಗೊತ್ತಿರಲಿ. ಅರ್ತ್ ಯೂನಿವರ್ಸಿಟಿ ಟೀಚಸ್ ಅರ್ತ್ ಡೆಮೋಕ್ರಸಿ. ಅರ್ತ್ ಡೆಮೋಕ್ರಸಿ ಇಸ್ the freedom for all species to evolve within the web of life, and the freedom responsibility of humans as a member of Earth family to recognize, protect, respect the rights of other species. ಹೌದಾ? ಅದಕ್ಕೆಂದ್ರೆ ಏನು ಡಿಫ್ರೆಂಟ್ ಇದೆ? ಇಲ್ಲಿ ಎರಡೆರಡು ಕೋರ್ಸ್ಗಳು ಕೂಡ ಕರೀತೀವಿ. ವಾಟ್ ಆರ್ ದ 2 ಕೋರ್ಸಸ್ ಅಂತಂದಾಗ, ಫಸ್ಟ್ A to Z. ಓಕೆ, ಇದು ಸ್ವಲ್ಪ ಕ್ಷಮೆಯಾಗಿ. A to Z ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಅಗ್ರೋ ಎಕಾಲಜಿ. ಇನ್ನೊಂದು ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್. ಹೌದಾ? ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿರ್ತಾರೆ ಅನ್ನೋ ಜನ, ಇಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು? ಫಾರ್ಮರ್ಸ್, ಸ್ಕೂಲ್ ಚಿಲ್ಡ್ರನ್ ಆ್ಯಂಡ್ ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್. ಇದ್ರ ಬಗ್ಗೆ ಬರಿಬೇಕಂದ್ರೆ ಇಷ್ಟೇ ಬರಿಬೇಕು ನಾವು. ಓಕೆ, ಗೊತ್ತಿಲ್ಲ. ಕ್ವಶನ್ ನಂಬರ್ 10 ನೋಡಿ. ಹೌ ಡಿಡ್ ದ ವುಮೆನ್ led by Bachani Devi put up resistance to felling of trees? Do you think it was effective? ಬಚನಿ ದೇವಿ ಅದನ್ನು ಕೇಳ್ಬೋದು, ಅಥವಾ ಬಚನಿ ದೇವಿ ಬಗ್ಗೆ ಶಾರ್ಟ್ ನೋಟ್ ಏನಾದರೂ ಕೇಳಿದ್ರು ಕೂಡ ನಾವು ಬರೀಬೇಕಾಗತ್ತೆ. ಇದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಡು ಹೋಗಿ. ಈ ಏಜ್ ಅಥವಾ ಡೇಟನ್ನು ಅಥವಾ ಈ ಎಲ್ಲಿ ನಡೀತಾ ಇರುತ್ತಲ್ಲ ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಅದು ಕೂಡ ಗಮನ ಇರಲಿ. ಯಾಕಂದರೆ ಅಫಿಷಿಯಲ್ಸ್ ಎಲ್ಲ ಅಲ್ಲಿ ಬಂದಾಗ, ಸೊ ದೇ ಡಿಸಿಷನ್ ಇಸ್ ಟು ಕಟ್ ದ ಟ್ರೀಸ್, ಬಟ್ ದಿಸ್ ವುಮನ್ held up lighted lanterns even though it was tree broad light. The forest asked them the reason for the protest. The women replied that they had to come to teach them forestry. He told them they could not. This is sorry, ಇದು ಮೆನೆ ರೈಟು. ಭಾಳಷ್ಟು ಜನ ಇರ್ತಾರಲ್ವಾ? ಓಕೆ, ಫೈನ್. ಅದನ್ನು ಏನು ವುಮನನ್ನು ಇಲ್ಲ ಒಂದು ಲೀಡರ್ಶಿಪ್ಪನ್ನು ಹೇಗೆ ಕ್ಯಾರಿ ಮಾಡಿದ್ಲು ಅಂತೇಳಿ ನಾವು ಗ್ಲಾನ್ಸ್ ಮಾಡಿ ಬರೀಬೇಕಾಗತ್ತೆ. ಓಕೆ, ಇಲ್ಲೆಲ್ಲ ಕೆಲವೊಂದು ಕೀವರ್ಡ್ಸ್ಗಳು ಕೂಡ ಇರ್ತವೆ, ಅದು ಕೂಡ ನೀವು ಮೆನ್ಷನ್ ಮಾಡ್ಕೋಬೇಕು. ಚಿಪ್ ಕೋಆಕ್ಷನ್ಸ್ ಇರ್ಬೋದು, ಡ್ರಾಮ್ಯಾಟಿಕ್ ಚಿಪ್ ಕೋಆಕ್ಷನ್ಸ್ ಆಯಿತು. ಇಲ್ಲಿ ಫಾರೆಸ್ಟಿಗೆ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ವಾಟ್ ಇಯರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 11 ಅನ್ನು ನೋಡ್ತಾ ಹೋಗಿ. ಹೌ ಡಿಡ್ ಎಕಲಾಜಿಕಲ್ ಜರ್ನಿ ಆಫ್ ವಂದನಾ ಶಿವ ಸ್ಟಾರ್ಟ್? ಇದು ಭಾಳ ಸಲ ಕೇಳಿರ್ತಾರೆ, ಇದು ಕೂಡ ಗಮನ ಇರಲಿ. ಇನ್ ದ ಫಾರೆಸ್ಟ್ ಆಫ್ ಹಿಮಾಲಯಸ್ ಹರ್ ಫಾದರ್, ಕೆಲವೊಂದು ಸಂದರ್ಭದಲ್ಲಿ ಫಾದರ್ ಏನು ಮಾಡ್ತಾ ಇದ್ರು ಅಂತ 2 ಮಾರ್ಕ್ಸಲ್ಲಿ ಕೂಡ ಕೇಳ್ತಾರೆ. ಫಾರೆಸ್ಟ್ ಕನ್ಸರ್ವೇಟಿವ್, ಫಾರೆಸ್ಟ್ ಸಂರಕ್ಷಣಾಧಿಕಾರಿ, ಅರಣ್ಯ ಸಂರಕ್ಷಣಾಧಿಕಾರಿ ಅಂತ ಹೇಳ್ತೀವಿ. ಮದರ್ ವಾಸ್ ಫಾರ್ಮರ್. Okay, and she used to compose things about trees, forest, and India's forest civilization. ನೋಡಿ, ಅವಳು ಏನೇನು ಸಾಂಗ್ ಕಂಪೋಸ್ ಮಾಡ್ತಾ ಇದ್ಲು, ಇದ್ರ ಬಗ್ಗೆ ಸಾಂಗನ್ನು ಕಂಪೋಸ್ ಮಾಡ್ತಾ ಇದ್ದು ಅಂತಂದರೆ ಟ್ರೀ, ಫಾರೆಸ್ಟ್ ಜೊತೆ ಫಾರೆಸ್ಟ್ ಸಿವಿಲೈಸೇಷನ್ ಅಂತಂದಾಗಿ. ಆಮೇಲೆ ಇದರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈಗ ಕೆನಡಾಕ್ಕೆ ಹೋದ್ಲು ಅವಳು. ಹೌದಾ? ಏಕೆ ಕೆನಡಾಕ್ಕೆ ಹೋದ್ಲು ಅಂತಂದರೆ ಶಿ ವಾಂಟೆಡ್ ಟು ಡೂ ಹರ್ PhD
ಯಾವಾಗ ಅಂದರೆ ಇನ್ 1973, ಇದು ಕೂಡ ಗೊತ್ತಿರಲಿ. ಆಮೇಲೆ ಅಲ್ಲಿ ಹೋದಾಗ ಏನೇನು ಸಿಚುವೇಶನ್ಸ್ ಅಂದರೆ ಇಲ್ಲಿ ಹೋಗ್ತಾಳಲ್ಲ ಪಿ ಎಚ್ ಡಿ ಹೋಗಿದ್ದ ಮುಂಚೆ ಒಂದು ಫಾರೆಸ್ಟ್ ವಿಸಿಟ್ ಕೊಟ್ಟಿರ್ತಾಳೆ. ಅವಾಗ ಫಾರೆಸ್ಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ವಿಸಿಟ್ ಕೊಟ್ಟಾಗ ಫಾರೆಸ್ಟ್ ಎಲ್ಲಿ ಸ್ಥಿತಿಗತಿ ಬಂದಿರುತ್ತೆ ಅಂದರೆ ಫಾರೆಸ್ಟ್ ಹ್ಯಾಡ್ ಗಾನ್ ಅಂಡ್ ದ ಸ್ಟ್ರೀಮ್ ಹ್ಯಾಡ್ ಬಿನ್ ರೆಡ್ಯೂಸ್ ಟು ಟ್ರಿಕಲ್ ಅಂದರೆ ಬಹಳ ನೀರು ಇರೋ ಮೊದಲಿತ್ತು, ಈಗ ಸಣ್ಣದಾಗಿ ನೀರು ಹರಿತಾ ಇದೆ ಅಂತ ಹೇಳ್ತೀವಿ. ತುಂಬ ಕಡಿಮೆ ಆಗಿತ್ತು ನೀರು. ಆಮೇಲೆ ಅದ್ರ ಜೊತೆಗೆ ಏನೇನು ಅವಳ ಸ್ಟೆಪ್ಸ್ಗಳನ್ನ ತೊಗೊಂಡಂದ್ರೆ ಸಿ ಸ್ಟಾರ್ಟೆಡ್ ಡೂಯಿಂಗ್ ಪಾದಯಾತ್ರಾ, ಡಾಕ್ಯುಮೆಂಟಿಂಗ್ ಡಿಫಾರೆಸ್ಟೇಷನ್ ಅಂಡ್ ದ ವರ್ಕ್ ಆಫ್ ಫಾರೆಸ್ಟ್ ಆಕ್ಟಿವಿಟೀಸ್, ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ. ಇನ್ ದಿಸ್ ವೇ ಹರ್ ಎಕಲಾಜಿಕಲ್ ಜರ್ನಿ ಸ್ಟಾರ್ಟೆಡ್. ಇವನ್ನೆಲ್ಲ ಕೂಡ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಹೌ ಡಸ್ ರವೀಂದ್ರನಾಥ್ ಟ್ಯಾಗೋರ್ ಹೈಲೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಫಾರೆಸ್ಟ್ ಇನ್ ಹಿಸ್ ಎಸ್ಸೆ ತಪೋವನ್. ಹೌದಾ, ಇಲ್ಲಿ ಮೊನೋಕಲ್ಚರ್ಸ್ ಆಫ್ ದ ಮೈಂಡ್ ಅದು ಒಬ್ಬರದ ಎಸ್ಸೆ. ತಪೋವನ ಯಾರ್ದು ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್. ಮೊನೋಕಲ್ಚರ್ಸ್ ಆಫ್ ದ ಮೈಂಡ್ ಯಾರ್ದು ಅಂತಂದ್ರೆ ವಂದನಾ ಬೋಸ್. ಇದೆರಡು ಗೊತ್ತಿರಲಿ. ಯಾವ ರೀತಿ ಕೂಡ ಕೇಳ್ಬೋದು. ಆಮೇಲೆ ಹೂ ಸ್ಟಾರ್ಟೆಡ್ ಫಾರೆಸ್ಟ್ ಸ್ಕೂಲ್ ಅಂತಂದಾಗ ರವೀಂದ್ರನಾಥ್ ಟಾಗೋರ್ ಕೂಡ ಬರಿಬೇಕಾಗತ್ತೆ. ಎಲ್ಲಿ ಅಂತಂದರೆ ಶಾಂತಿನಿಕೇತನ. ಯಾವ ಪ್ಲೇಸ್ ಅಂದ್ರೆ ವೆಸ್ಟ್ ಬೆಂಗಾಲ್. ಇದು ಕೂಡ ಗೊತ್ತಿರಲಿ. ಅದು ಇಂಟೆನ್ಷನ್ ಏನಂತಂದರೆ ಟು ಟೇಕ್ ಇನ್ಸ್ಪಿರೇಷನ್ ಫ್ರಮ್ ದ ನೇಚರ್ ಟು ಕ್ರಿಯೇಟ್ ಇಂಡಿಯನ್ ಕಲ್ಚರಲ್ ರೆನೆಸೆನ್ಸ್ ಅಂತ ಹೇಳ್ತೀವಿ. ಸ್ಕೂಲ್ ಬಿಕಮ್ ಯೂನಿವರ್ಸಿಟಿ ಆಗತ್ತೆ ಯಾವಾಗಂದ್ರೆ 1930. ತಪೋವನ ಅಂದ್ರೆ ಏನು ಅಂತ ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೇಳ್ಬೋದು. ಇಟ್ಸ್ ಮೀನ್ಸ್ ಇಯರ್ ಫಾರೆಸ್ಟ್ ಆಫ್ ಪ್ಯೂರಿಟಿ ಅಂತ ಕೂಡ ಬರಿಬೇಕಾಗತ್ತೆ. ಗೊತ್ತಿರಲಿ. ಇವನ್ನೆಲ್ಲ ಕೂಡ ನಾವು ಮೇನ್ ಆಗಿ ಇಂಪ್ರೆಷನ್ ಮಾಡಲಿಕ್ಕೆ ಇವನ್ನೆಲ್ಲ ಬರಿಬೇಕಾಗತ್ತೆ. ಈ ರೀತಿ ಸೆಂಟೆನ್ಸ್ ಕೂಡ ನಮಗೆ ಇಂಪಾರ್ಟೆಂಟ್. ದಿಸ್ ವಾಟ್. ಓಕೆ, ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ ಇದು ನೋಡಿ, ದಿಸ್ ಇಸ್ ವಾಟ್ ಕನ್ಕ್ಲೂಷನ್ 4 ಮಾರ್ಕ್ಸಿಗೆ ಈ ರೀತಿ ಬರೆಯುವಂಥದ್ದು. ಟೋಟಲ್ ಅವಾಗ ಏನೇನಿರುತ್ತೆ ಯಾವ ರೀತಿ ಅಂತಂದಾಗ ಅದ್ರ ಜೊತೆಯಾಗಿ ಸೇರಿಸುವ. ದ ಫಾರೆಸ್ಟ್ ವಾಸ್ ಅ ಸೋರ್ಸ್ ಆಫ್ ನಾಲೆಜ್ ಆ್ಯಂಡ್ ಫ್ರೀಡಮ್. ಇಟ್ ವಾಸ್ ಅ ಸೋರ್ಸ್ ಆಫ್ ಬ್ಯೂಟಿ ಆ್ಯಂಡ್ ಜಾಯ್, ಆಫ್ ಆರ್ಟ್ ಆ್ಯಂಡ್ ಎಸ್ಥೆಟಿಕ್, ಆಫ್ ಹಾರ್ಮೋನಿ, ಪರ್ಫೆಕ್ಷನ್. ಇಟ್ ಟೀಚಸ್ ಅಸ್ ವಾಟ್. ಏನು ಫಾರೆಸ್ಟ್ ಟೀಚ್ ಮಾಡತ್ತೆ ಇದನ್ನ ಎಷ್ಟೋ ಸಲ ಕೇಳ್ತಾರೆ. ವಾಟ್ ಡಸ್ ಫಾರೆಸ್ಟ್ ಟೀಚ್ ಅಸ್ ಅಂತಂದಾಗ ಫಾರೆಸ್ಟ್ ಟೀಚಸ್ ಯೂನಿಯನ್, ಕಂಪ್ಯಾಷನ್, ಎನಫ್ನೆಸ್ ವಿತೌಟ್ ಎಕ್ಸ್ಪ್ಲಾಯ್ಟೇಷನ್ ಆ್ಯಂಡ್ ಅಕ್ಯುಮುಲೇಷನ್. ಇದು ಬಹಳ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ ಲೈನ್ ಇದು. ಆ್ಯಂಡ್ ಆಲ್ಸೋ ದ ಫಾರೆಸ್ಟ್ ಕ್ಯಾನ್ ಶೋ ಅಸ್ ಎಂಜಾಯ್ಮೆಂಟ್ ಥ್ರೂ ರಿನೌನ್ಸಿಯೇಷನ್, ದ ವೇ ಬಿಹೈಂಡ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಗ್ರೀಡ್ ಆ್ಯಂಡ್ ಕಂಪ್ಯಾಷನ್, ವೈಲೆನ್ಸ್ ಆ್ಯಂಡ್ ಹಾರ್ಮೋನಿ, ಕಂಕ್ವೆಸ್ಟ್ ಆ್ಯಂಡ್ ಕೋಆಪರೇಷನ್. ಈ ರೀತಿ ಬರೀಬೇಕಾಗುತ್ತೆ. ಎಸ್, ದಿಸ್ ಈಸ್ ವಾಟ್ ಕ್ವಶನ್ ನಂಬರ್ 12. ಹಾಗಿದ್ರೆ ಕ್ವಶನ್ ನಂಬರ್ 13 ನೋಡಲಿ. ಹೌ ಇಫೆಕ್ಟಿವ್ಲಿ ಡಸ್ ಗೊಂಜಲ್ ಅಕೌಂಟ್ ಫಾರ್ ಹಿಸ್ ಲವ್ ಹಿಸ್ ಕಸಿನ್ ಹ್ಯಾಡ್ ಫಾರ್ ಲೋರಾಸ್ ಫ್ರೆಂಡ್ ಅಂತ ಬಂದಾಗ ಸ್ವಲ್ಪ ನೋಡ್ತಾ ಹೋಗಿ. 3 ಮಾರ್ಕ್ಸಿಗೆ ಕೂಡ ಬರ್ಬೋದು ಇದು. ಎಸ್, ಇನ್ ಕ್ವಶನ್ ನಂಬರ್ 14 ನೋಡಿ. ಹೌ ಡಸ್ ತಮ್ಮನ್ ಅಡಾಪ್ಟ್ ಕೌಂಟರ್ ಸ್ಟ್ರಾಟಜಿ ಟು ಚಾಲೆಂಜ್ ದ ಮಟೀರಿಯಲ್ ವೆಲ್ತ್ ಆಫ್ ಬಸವಯ್ಯ. ಸ್ಟಾರ್ಟೆಡ್ ಇನ್ ಡಿಫ್ರೆಂಟ್ ವೇಸ್ ಟು ಕಾಂಪೀಟ್ ವಿತ್ ದ ಬಸವ. ಯಾಕಂದರೆ ಫಸ್ಟಿಗೆ ಇವನ ಫ್ರೆಂಡ್ಸನ್ನು ಜಾಸ್ತಿ ಮಾಡಿಕೊಂಡ್ರೆ ಅವನು ಕೂಡ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಳ್ತಿರ್ತಾನೆ. ಈ ಭೂಮಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋದರೆ ಅವನು ಕೂಡ ಜಾಸ್ತಿ ಮಾಡ್ಕೊಳ್ತಾ ಇರ್ತಾನೆ. ಹೀಗಾಗಿ ಹಿ ಸ್ಟಾರ್ಟೆಡ್ ಟು ಅಡಾಪ್ಟ್ ಡಿಫ್ರೆಂಟ್ ವೇ. ಅಂದರೆ ಏನಂತಾರೆ, ಹಿ ಸ್ಟಾಪ್ಡ್ ಅಕ್ಯುಮುಲೇಟಿಂಗ್ ಮಟೀರಿಯಲ್ ವೆಲ್ತ್ ಆ್ಯಂಡ್ ಸ್ಟಾರ್ಟೆಡ್ ಟು ಕಂಪೋಸ್ ಬಲಾಡ್ಸ್ ಆ್ಯಂಡ್ ಸಿಂಕಿಂಗ್ ದಮ್. ಯಾಕಂದರೆ ಇವೆಲ್ಲ ಕಾಂಕ್ರೀಟ್ ಜೊತೆ ಫೈಟ್ ಮಾಡೋಕ್ಕಾದ್ರೆ ಅವನು ಫೈಟ್ ಮಾಡ್ಬೋದು ಅಂತೇಳಿ ಅಬ್ಸ್ಟ್ರಾಕ್ಟ್ ಆ ಥಿಂಗ್ಸ್ ಜೊತೆ ಫೈಟ್ ಮಾಡಲಿಕ್ಕೆ ಹೊರಟ. ಅಂದರೆ ಏನಂತಂದರೆ ಸ್ಟಾರ್ಟೆಡ್ ಟು ಕಂಪೋಸ್ ಬಲಾಡ್ ಆ್ಯಂಡ್ ಸಿಂಗಿಂಗ್ ದಮ್. ಇದನ್ನು ಅವ್ನು ಮಾಡಲಿಕ್ಕಾಗಲ್ಲ. ಈ ಬಲಾಡ್ಗಳನ್ನ ಬರೀಬೇಕು ಅಂತ ದಿಸ್ ಸ್ಕಿಲ್ ಇಸ್ ನೀಡೆಡ್. ಅದಕ್ಕಾಗಿ ವಿತ್ ಆಲ್ ಇಸ್ ಮಟೀರಿಯಲ್ ಬಸವ ಕುಡ್ ನಾಟ್ ಕಾಂಪಿಟ್. ಹೀಗಾಗಿ ಇವನ್ನ ಬರೆಯೋದ್ರಿಂದ ಇವರಿಂದ ಫೇಮಸ್ ಆಗ್ತಾ ಇರೋದ್ರಿಂದ ತಮ್ಮನ್ನ ಏನಂತಂದರೆ ಬಸವ ಕಾಂಪೀಟ್ ಮಾಡೋಕ್ಕೆ ಆಗಲ್ಲ. ಸೊ ಹಿ ಕುಡ್ ನಾಟ್ ಕಾಂಪೀಟ್ ವಿತ್ ದಿಸ್ ಒನ್. ಫೈನ್. ಕ್ವಶನ್ ನಂಬರ್ 15 ನೋಡಿ. ಹಾಗೆ what attitude parents have towards their children according to the poem on children. ಹೌದಾ, ಏನೇನು ಅಟಿಟ್ಯೂಡ್ ಇರಬೇಕು ಅಂತಂದಾಗ ಸ್ವಲ್ಪ ಇದು ಕೂಡ ಗೊತ್ತಿರಲಿ. ಅವರ್ ಚಿಲ್ಡ್ರನ್ ಆರ್ ನಾಟ್ ಅವರ್ಸ್, ದೇ ಆರ್ ದ ಸನ್ ಆ್ಯಂಡ್ ದ ಡಾಟರ್ಸ್ ಆಫ್ ಲಾಂಗ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ದೇ ಕಮ್ ಥ್ರೂ ಪೇರೆಂಟ್ಸ್ ಬಟ್ ದೇ ಆರ್ ನಾಟ್ ಫ್ರಮ್ ದೆಮ್. ನೋಡಿ,
ಹೀಗೆಲ್ಲ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಇದು ಕೂಡ ಬೋಸ್ ಮತ್ತು ಆರೋಸ್. ಚಿಲ್ಡ್ರನ್ ರೆಫರ್ಸ್ ಚಿಲ್ಡ್ರನ್ ಆಸ್ ಆರೋಸ್, ಪೇರೆಂಟ್ಸ್ ಆಸ್ ಬೋಸ್. ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ, ಇದು ಕೂಡ ಇಂಪಾರ್ಟೆಂಟು. ಹೀಗಂದ್ರೆ ಸಿಂಪಲ್ ಆಗಿ ಇಷ್ಟು ಬರೆದ್ರೆ ಆಯ್ತು. ದಿಸ್ ಇಸ್ ವಾಟ್. ಇದಕ್ಕೆ ಕೆಟಗರಿಕಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ ಬ್ಯೂಟಿ ಇನ್ ದ ರೋಮಿಯೋ ಜೂಲಿಯಟ್ ಅಂತ ಬಂದಾಗ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ವೈ ಡಿಡ್ ಕ್ರಿಮಿನಲ್ ರೆಫ್ಯೂಸ್ ಟು ಎಸ್ಕೇಪ್ ಫ್ರಮ್ ಪ್ರಿಸನ್ ಇನ್ 2 years? ಯಾಕೆ ಅವನು ಎಸ್ಕೇಪ್ ಆಗಲಿಕ್ಕೆ ರೆಫ್ಯೂಸ್ ಮಾಡಿದ ಅಂತ, ತಿರಸ್ಕರಿಸಿದ ಅಂತಂದು. ಹೋಗ್ಬೋದಿತ್ತಲ್ಲ, ಯಾರಾದರೂ ಅವ್ನ ಸ್ಥಾನದಾಗಿದ್ದರೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ, ಬಟ್ ಅವ್ನು ಹೋಗೋದಿಲ್ಲ. ಯಾಕೆ ಹೋಗಲಿಲ್ಲ? ಬಟ್ಸ್ ಅ ರೀಸನ್ ಬಿಹೈಂಡ್ ದಟ್. ಅದನ್ನು ಕೂಡ ನಾನು ಜಸ್ಟ್ ಮೆನ್ಷನ್ ಮಾಡಿದ್ದೇನೆ. ಯು ಕ್ಯಾನ್ ಗೋ ಥ್ರೂ ದಟ್. ಗಿವಿಂಗ್ 5 to 6 and ಜಸ್ಟ್ ಗ್ಲಾನ್ಸ್ ಇರಬೇಕು, ಅಂದರೆ ಏನು ಹೆಂಗೆ ಅಂತ ಜಸ್ಟ್. ಓಕೆ, how does the writer bring about the importance of the earth democracy in everything need to know, learn in the forest? Explain. ಇದಕ್ಕಿಂತ ತುಂಬ ಇಂಪಾರ್ಟೆಂಟ್ ಕ್ವಶನ್. ಹೌ ಡಸ್ ವಂದನಾ ಶಿವ ಡಿಸ್ಕ್ರೈಬ್ ದ ನವಧಾನ್ಯ ಫಾರ್ಮ್? ನವಧಾನ್ಯ ಫಾರ್ಮ್ ಬಗ್ಗೆ ಏನೇನು ಅವಳು ಎಕ್ಸ್ಪ್ಲೇನ್ ಮಾಡಿದಾಳೆ ಅಂತಂತೇಳಿ ಇಲ್ಲೂ ಕೂಡ ನಾವು ಇದನ್ನು ಇಂಪಾರ್ಟೆಂಟಾಗಿ ಮೆನ್ಷನ್ ಮಾಡ್ಕೊಳ್ತೀವಿ. ಯಾವಾಗ ಸ್ಟಾರ್ಟ್ ಆಯಿತು, ಹೌದಾ? ನವಧಾನ್ಯ ಫಾರ್ಮ್ ಎಲ್ಲಿ ಡೂನ್ ವ್ಯಾಲ್ಯೂ ಸ್ಟಾರ್ಟ್ ಆಯಿತು, ಎಷ್ಟೆಷ್ಟು ವೆರೈಟೀಸ್ ಆಫ್ ಇವಿತ್ತು, 100 ಕಮ್ ಸೀಡ್ಸ್ ಬ್ಯಾಂಕ್ ಇತ್ತು. ಇದನ್ನ ಮೇನ್ ಉದ್ದೇಶ ಟ್ರಾನ್ಸಿಷನ್ ಫ್ರಮ್ ಫಾಸಿಲ್ ಫ್ಯೂಯಲ್ ಕೆಮಿಕಲ್ ಬೇಸ್ಡ್ ಮೊನೋಕಲ್ಚರ್ ಟು ಬಯೋ ಡೈವರ್ಸ್ ಎಕೋ ಸಿಸ್ಟಮ್ nourished by the sun and the soil. ಈ ರೀತಿ. ಇನ್ನು ಕ್ವಶನ್ ನಂಬರ್ 23 ನೋಡೋಣ. Write a note on Chipko movement which took place in the Himalaya region. Explain Vandana Shiva's efforts to conserve biodiversity in the Navadhanya form. ಇನ್ನೊಂದು ಬಹಳ ಸರಿ ಕೇಳ್ತಿರ್ತಾರೆ, ಹೌ ಇಸ್ ದ ಕನ್ಸೆಪ್ಟ್ ಆಫ್ ಅರ್ತ್ ಯೂನಿವರ್ಸಿಟಿ ಕನ್ವೆ, ಹೌ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಯೂನಿವರ್ಸಿಟಿ? ಇದು ಕೂಡ ಗೊತ್ತಿರಲಿ. ಓಕೆ, ಸೊ ಇವೆಲ್ಲ ಏನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದರಿಂದ ತುಂಬ ಇಂಪಾರ್ಟೆಂಟ್ ಕ್ವಶನು. ಸ್ವಲ್ಪ ಇದ್ರ ಬಗ್ಗೆ ಹೇಗೆ ಗ್ಲಾನ್ಸ್ ಮಾಡ್ತಾ ಹೋಗಿ, ಯಾಕಂದ್ರೆ ಆಲ್ರೆಡಿ ಓದ್ಕೊಂಡಿರ್ತೀರಿ, ಮತ್ತು ಪಾಯಿಂಟ್ಸ್ಗಳು ಯಾವಕ್ಕೂ ಕೂಡ ಮಿಸ್ ಆಗಬಾರ್ದು ಅನ್ನೋ ವಿಚಾರ ಅಷ್ಟೇ. ಓಕೆ, ಥ್ಯಾಂಕ್ ಯು.